ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಸಿಂಪಲ್ ಮೇಕಪ್ಪು ಹಾಗೆ ನನ್ನ ಸೊಸೆ ಹೇರ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳೋದಿತ್ತು. ಹಾಗಾಗಿ ಹೇಳೋಣ ಅಂತ. ಸ್ವಲ್ಪ ಜನಕ್ಕೆ ಅಂದರೆ ಈ ಥರ ಉದ್ದ ಹೇರ್ ಇರುತ್ತೆ, ಅದನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ನನ್ನ ರೀತಿ ಎಲ್ಲ ಹಾಳು ಮಾಡ್ಕೊಬಿಡ್ತೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ನನಗೆ ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೇಯ್ನ್ ಹೇಳ್ಬೇಕಂದ್ರೆ ನನ್ನ ಸೊಸೆ ಹೇರು ನನಗೆ ನಂದು ಯಾವ ಥರ ಇತ್ತೋ ಸೇಮ್ ಅದೇ ಥರನೇ ಇದೆ ಹೇರು. ಸ್ವಲ್ಪ ಕರ್ಲಿ ಹೇರು ನಂದು ಅಷ್ಟೇ. ಆದರೆ ಫುಲ್ಲು ಅಂದರೆ ಒತ್ತಾಗೆ ತಿಕ್ಕಾಗಿತ್ತು ನನ್ನ ಹೇರು. ಫುಲ್ಲು ಉದ್ದ ಜಡೆ. ಈ ನೆಲದ ಮೇಲೆ ಕೂರಿಸ್ಬಿಟ್ಟು ನಮ್ಮಮ್ಮ ಸ್ನಾನ ಮಾಡಿಸಿ ಈ ಥರ ತಲೆ ಬಾಚಬೇಕಂದ್ರೆ ಜಡೆ ಹಾಕೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಉದ್ದ ಅಷ್ಟು ದಪ್ಪ ಇತ್ತು ಹೇರು. ಅದರಲ್ಲಿ ನಾನು ಒಂದು 8th 9th ಸ್ಕೂಲ್ಗೆ ಹೋಗೋವರೆಗೂ ನಮ್ಮಮ್ಮನೇ ಎಲ್ಲ ಕೇರ್ ಮಾಡ್ತಾಯಿದ್ದು ಹೇರ್ ಬಗ್ಗೆ ಎಲ್ಲನೂ. ಏನಿಲ್ಲ, ನಾರ್ಮಲಾಗಿ ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿಸೋದು. ಅದನ್ನ ಮಾಡಿಸ್ಬಿಟ್ಟು ಆಮೇಲೆ ಆವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಅಂಗಡಿಲಿ ಸಿಗೋದು ನಮ್ಮೂರಲ್ಲಿ ಒಂಥರ ಬ್ಲೂ ಡಬ್ಬಿಲಿ ಬರೋದು ಕೊಬ್ಬರಿ ಎಣ್ಣೆ, ಅದನ್ನು ಮಾತ್ರ ಯೂಸ್ ಮಾಡ್ತಾಯಿತ್ತು. ಆ ಥರ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಎಣ್ಣೆ ಹಚ್ಚೋದು, ಮತ್ತು ಅದು ಚಿಗರೆ ಪುಡಿ ಸೀಗೆಕಾಯಿ ಪುಡಿ ಅಂತ ಬರೋದು, ಆ ಎರಡು ಮಿಕ್ಸ್ ಮಾಡಿಬಿಟ್ಟು ಆ ಥರ ಸ್ನಾನ ಮಾಡಿಸಿ ಅವಾಗೆಲ್ಲ ರಿಬ್ಬನ್ಗಳು ಕಟ್ಬಿಡೋರಲ್ಲ, ಟೇಪ್ಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಥರ ಕಟ್ಬಿಡೋದು. ಉದ್ದ ಅಷ್ಟೊಂದು ಕ್ಲೀನಾಗಿ ಉದ್ದವಾಗಿ ದಪ್ಪವಾಗಿ ಯಥೇಚ್ಛವಾಗಿ ಬೆಳೆದಿತ್ತು ಹೇರ್ ಮಾತ್ರ. ಎಲ್ಲರೂ ನನ್ನ ಹೇರ್ ನೋಡೋರು ನಿಲ್ಲಿಸ್ಬಿಟ್ಟು ಎಷ್ಟು ಉದ್ದ ಹೆಂಗಿದಾವೆ ನೋಡು ಹೇರು ಅಂತಂದೇಳ್ಬಿಟ್ಟು ಆಶ್ಚರ್ಯ ಪಡೋರು, ಅಷ್ಟು ಚೆನ್ನಾಗಿತ್ತು. ಸೇಮ್ ನನಗೆ ಯಾವ ಥರ ಇತ್ತು ಅದೇ ಥರನೇ ನನ್ನ ಸೊಸೆಗೂ ಬರ್ತಾಯಿದೆ ಈಗ ಹೇರು. ನನಗಂತೂ ತುಂಬ ಖುಷಿ ಆಯಿತು, ಬಿಡು ನನ್ನ ಹೇರು ಹೊರಟೋಯ್ತು, ಅದು ನನ್ನ ಸೊಸೆ ಹೇರ್ ನೋಡ್ಬೋದು ಅಂತ ಖುಷಿ ಪಟ್ಕೊತಾ ಇರ್ತೀನಿ. ಸೊ ಈ ಥರ ಒಂದು ಹೇರ್ ಬೆಳಿಬೇಕು ಇರಬೇಕು ಅಂದರೆ ಶಾಂಪು ಆದಷ್ಟು ನಾವು ಶಾಂಪು ಯೂಸ್ ಮಾಡಬಾರ್ದು. ನಾನು ಹೇಳಿದ್ನಲ್ಲ, ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಥರ. ಇಲ್ಲ ಸೀಗೆಕಾಯಿ ಪುಡಿ ನಮಗೆ ಸಿಕ್ಕಿಲ್ಲ ಅಂದ್ರೂ ಅಲ್ಲ, ಚಿಗರೆ ಪುಡಿ ಸಿಕ್ಕಿಲ್ಲ ಅಂದ್ರೂ ಸೀಗೆಕಾಯಿ ಪುಡಿ ಇದೆಲ್ಲ ಸಿಗುತ್ತೆ ಅಂಗಡಿಯಲ್ಲೆಲ್ಲನೂ. ನಾವು ಅವಾಗ ಲೋಕಲಲ್ಲೇ ತರ್ತಾಯಿದ್ದು, ಅದು ನೇಮು ನನಗೆ ಗೊತ್ತಿಲ್ಲ ಅಷ್ಟಾಗಿ. ಆ ಥರ ಯೂಸ್ ಮಾಡ್ತಾಯಿದ್ದು. ನನ್ನ ಸೊಸೆಗೂ ಅದೇ ಥರನೇ ಯೂಸ್ ಮಾಡ್ತಿದ್ದೀವಿ ಈಗ. ಮೇಯ್ನು ಅದನ್ನು ಯಾವ ಥರ ಆರೈಕೆ ಮಾಡ್ಕೋಬೇಕು ಅಂದರೆ, ನಾವು ಯಾವುದೇ ಥರ ಸ್ಟೈಲ್ ಪರ್ಪಸ್ಗೋಸ್ಕರ ಹೇರ್ ಕಟ್ ಮಾಡಿಸೋದಾಗಲಿ, ಇಲ್ಲ ಏನಾದರೂ ಅದಕ್ಕೆಲ್ಲ ಸೀರಮ್ಗಳು, ಇಲ್ಲ ನಾವು ಸ್ಪ್ರೇಗಳೆಲ್ಲ ಬಳಸ್ತೀವಿ ಹೇರ್ ಸ್ಟೈಲಿಂಗ್ ಮಾಡಿಸೋದಕ್ಕೆ, ಅದೆಲ್ಲ ಮಾಡಿಸ್ಬಾರ್ದು. ಆ ಥರ ಎಲ್ಲ ಮಾಡಿಸಿದ್ರೆ ಫುಲ್ ಏರ್ ಫಾಲ್ ಆಗುತ್ತೆ, ಇದಾಗುತ್ತೆ. ನಾನು ಮಾಡಿದ ಮಿಸ್ಟೇಕು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಮಾಡಿದ ಮಿಸ್ಟೇಕ್ ಒಂದೇ ಒಂದು. ಸೊ ನಮ್ಮಮ್ಮಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟು ಪಾರ್ಲರಲ್ಲಿ ಸ್ವಲ್ಪ ಶಾರ್ಟಾಗಿ ಇಷ್ಟ ಆಗೋದು ನನಗೆ. ಏನಂದರೆ ಈ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ, ಉದ್ದ ಜಡೆ ಇದ್ದರೆ ಶಾರ್ಟ್ ಜಡೆ ಬೇಕು ಅಂತ ಆಸೆ ಪಡ್ತಾರೆ, ಶಾರ್ಟಾಗಿದ್ದರೆ ಉದ್ದ ಜಡೆ ಬೇಕು ಅಂತ ಆಸೆ ಪಡ್ತಾರೆ. ಹಾಗೆ ನಾನು ನಾರ್ಮಲಾಗಿ ಎಲ್ಲ ಹೆಣ್ಮಕ್ಳು ಆಸೆ ಪಡೋ ಥರನೇ ನನಗೆ ಈ ಥರ ಶಾರ್ಟಾಗಿ ಹೇರ್ ಇರಬೇಕು ಅಂತ ಆಸೆ ಆಯಿತು. ಅದು ಗೊತ್ತಿಲ್ಲದೆ ನಾನು ಹೋಗ್ಬಿಟ್ಟು 9th ಏನೋ 10th ಕರೆಕ್ಟ್ 10th ಮುಗಿದ್ಮೇಲೆ 10th ಮುಗಿದ ಮೇಲೆ ನಾನು ಹೇಳ್ತಾ ಇರೋದು. 10th ಮುಗಿದು ಆದಮೇಲೆ 1 ಇಯರ್ಗೋ ಏನೋ ಹೋಗ್ಬಿಟ್ಟು ಫುಲ್ ಅಷ್ಟು ಉದ್ದ ದಪ್ಪ ಇರೋ ಹೇರ್ನ ಒಂದೇ ಸರಿ ಫುಲ್ಲಿಗೆ ಯಾವ ಥರ ಇದೆಯೋ ಶಾರ್ಟು ಆ ಥರ ಮಾಡಿಸ್ಬಿಟ್ಟೆ. ಅದು ಯಾವ ಇದ್ರಲ್ಲಿ ಮಾಡಿಸ್ಬಿಟ್ನೋ ಗೊತ್ತಿಲ್ಲ. ಮತ್ತು ಹೇರ್ ಗ್ರೌತು ಆಗಲಿಲ್ಲ ನನಗೆ, ಹೇರ್ ಫಾಲ್ ಅನ್ನೋದು ಫುಲ್ಲು ಸ್ಟಾರ್ಟ್ ಆಗಿಬಿಡ್ತು. ನಾನು ಎಷ್ಟು ಬೆಳೆಸೋಕೆ ಹೋಗ್ತೀನಿ, ಈಗ ಏನೇನೋ ಹಾಕ್ತೀನಿ, ಏನು ಮಾಡ್ತೀನಿ, ಅದು ಅಷ್ಟೇ ಮುಗೀತು ಅಲ್ಲಿಗೆ. ಸೊ ನಮ್ಮಮ್ಮ ಆದರೆ ನಿಜ ತುಂಬ ಬಾಧೆ ಪಟ್ಟರು. ನಾನು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ಕೊಂಡು ಯಾವ ಥರ ಇಟ್ಕೊಂಡಿದ್ದೆ, ಹೇರು ಎಲ್ಲ ಹಾಳು ಮಾಡ್ಕೊಬಿಟ್ಟೆ ಅಂತಂದೇಳ್ಬಿಟ್ಟು. ಈಗ ಏನು ನಾನು ಬೆಳ್ಸೋಕೆ ಹೋದ್ರೂ ಅದು ಬರೋಲ್ಲ, ಒಳ್ಳೆ ಬಾಲದ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಈಗ ಸುಮ್ಮನೆ ಕಟ್ ಮಾಡಿಸ್ಬಿಡ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಉದ್ದ ಹೇರ್ ಇರೋರು ನಿಜವಾಗ್ಲೂ ಹಾಳು ಮಾಡ್ಕೋಬೇಡಿ. ನಂತರ ಆ ಸ್ಟೈಲು ಈ ಸ್ಟೈಲ್ ಅಂತ ಮಾಡೋಕ್ಕೋದ್ರೆ ಮತ್ತೆ ಈ ಥರ ಆಗಿಬಿಡುತ್ತೆ, ಶಾರ್ಟ್ ಹೇರ್ ಆಗಿಬಿಡುತ್ತೆ. ಮತ್ತು ಅದು ಉದ್ದ ಹೇರ್ ಇರೋರು ನೋಡಿದ್ರೆ ನಮಗೊಂಥರ ಬಾಧೆ ಅನಿಸುತ್ತೆ. ಮೇಯ್ನು ನನಗೆ ಹೇರ್ ಇತ್ತು, ಇಲ್ಲದೇ ಇದ್ದರೆ ಬಿಡು ಹೋದರೆ ಹೋಗಲಿ ಅನ್ಬೋದು, ಇತ್ತಲ್ಲ ಅದನ್ನು ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೋಸ್ಕರ ನಮ್ಮ ಲಾಸ್ಯಗೆ ಅಂದರೆ ನನ್ನ ಸೊಸೆಗೂ ಈಗ ನನ್ನ ತಮ್ಮನ ಮಗಳಿಗೆ ಅದೇ ಥರ ಮಾಡ್ತಾಯಿದ್ದೀವಿ. ನಾವಂತ ಅವಳ ಯಾವುದೇ ಥರ ಇದು ಮಾಡೋಕ್ಕೂ ಬಿಡಲ್ಲ, ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವಳ ಹೇರು ಚೆನ್ನಾಗಿ ಕಾಪಾಡಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಖುಷಿ. ವಯಸ್ಸು ಬಂದುಬಿಟ್ಟು ಇನ್ನೂ 4.5 ವರ್ಷ, ಎಷ್ಟು ಹೇರ್ ಇದೆ ನೋಡಿ ಅವಳಿಗೆ. ಅವಳ ವಯಸ್ಸಿಗಿಂತಲೂ ಹೇರೇ ಜಾಸ್ತಿ ಇದೆ ಆ ಥರ. ಅದಕ್ಕೋಸ್ಕರ ಈ ಚಿಕ್ಕ ವಿಷಯನ ಶೇರ್ ಮಾಡ್ಕೊಳ್ಳೋಣ. ಯಾರಾದರೂ ಈ ಥರ ತಿಳಿದೆ ಈ ಥರ ಸ್ಟೈಲಿಂಗ್ ಅಂತೆ ಇದಕ್ಕೆ ಹೋಗ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸೋದು ಹಂಗೆಲ್ಲ ಮಾಡಿಸ್ತಾರೆ. ಅದು ಹೇರ್ ಬೆಳೆಸ್ಬೇಕಂದ್ರೆ ತುಂಬ ಕಷ್ಟ. ಅದು ಒಂದು ಸಾರಿ ಹೋದರೆ ಮತ್ತೆ ಬರಲ್ಲ. ಅದಕ್ಕೋಸ್ಕರ ನನಗೆ ತಿಳಿದಿರೋದು ಸ್ವಲ್ಪ ಶೇರ್ ಮಾಡ್ಕೊಂಡೆ, ಯೂಸ್ ಆಗ್ಬೋದು ಯಾರಿಗಾದರೂ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಾದಮೇಲೆ ಈಗ ನಾನು ಮೇಕಪ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಕಪ್ಪು, ನಾರ್ಮಲ್ ಮೇಕಪ್ಪು, ಫೋಟೋಶೂಟ್ ಇತ್ತು ಪಾವಗಡದಲ್ಲಿ, ಅದಕ್ಕೋಸ್ಕರ ಬಂದೆ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಬಂದಿದ ತಕ್ಷಣ ಹೇರ್ಗೆಲ್ಲ ಏನೇನು ಬೇಕಾದ ಪ್ರೋಸೆಸ್ ಎಲ್ಲ ಮಾಡಿದ್ರು. ಕ್ರಿಂಪಿಂಗ್ ಅಂತೆ, ಸ್ಟ್ರೈಟ್ನಿಂಗು ಎಲ್ಲ ಮುಗಿದಾದ್ಮೇಲೆ ಅದು ಮಾಡೋಷ್ಟರಲ್ಲೇ ಆಗಲೇ 1-1:30 ಆಗಿತ್ತು. ಇನ್ನೇನು ಊಟದ ಟೈಮ್, ಊಟ ಮುಗಿಸ್ಬಿಟ್ಟು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಸ್ವಲ್ಪ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಾದ್ಮೇಲೆ ಈಗ ಮೇಕಪ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಮೇಕಪ್ ಮಾಡಿಸ್ಕೊಂಡು ಈ ಥರ ಒಂದು ಫೋಟೋಶೂಟು ಸ್ಟುಡಿಯೋಗೆ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ ನಾನು ನಮ್ಮ ಮನೆಯವರು. ತುಂಬ ಚೆನ್ನಾಗಿತ್ತು. ನನ್ನ ಫೋಟೋಶೂಟು ಮಾಡಿಸಿದ್ರು. ಹಾಗೆ ನಾನು ನಮ್ಮ ಮನೆಯವರು ಒಂದು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನಾನು ಈ ಸಿಂಪಲಾಗಿ ಈ ಥರ ಒಂದು ಮಾಡಿಸ್ಬೇಕು ಗ್ರೀನ್ ಸ್ಯಾರಿಲಿ ಅಂತ ತುಂಬ ದಿನದ ಆಸೆ ಇತ್ತು. ಹಾಗಾಗಿ ಇದೊಂದು ಮಾಡಿಸೋಣ
ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ಯಾಕಂದರೆ ಮುಂಚೆಯಿಂದ ನಮಗೆ ಆ ಥರ ನೆನಪಿಗೆ ಅಂತ ಒಂದು ಫೋಟೋಸು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗಾಗಲೇ. ಸೊ ಒಂದು ಫೋಟೋಸ್ ಈ ಥರ ಏನೂ ಇರಲಿಲ್ಲ, ಈಗ ಒಂದಾದಮೇಲೆ ಒಂದು ಈ ಥರ ಬರ್ತಾ ಇದೆ. ಸೊ ಇನ್ಸ್ಟಾದಲ್ಲಿ ಇದು ಪ್ರಮೋಷನ್ ವೀಡಿಯೋನೇ ನನಗೆ, ಹಾಗಾಗಿ ನಾನು ಯೂಟ್ಯೂಬಲ್ಲಿ ಇರಲಿ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇದು ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ವೀಡಿಯೋನ. ಸೊ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡು ಈ ಥರ ಫೋಟೋಶೂಟ್ಗೆ ಅಂತ ಅಲ್ಲ, ನಾವು ಮನೆಗಳಲ್ಲಿ ಏನಾದರೂ ಹಬ್ಬಗಳ ಟೈಮಲ್ಲಿ, ಫಂಕ್ಷನ್ಸ್ ಟೈಮಲ್ಲಿ, ಇಂಥ ಟೈಮಲ್ಲಿ ಸಿಂಪಲ್ಲಾಗಿ ರೆಡಿ ಆಗಬೇಕಂದ್ರೆ ಈ ಥರ ಈ ವೇಯಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾತಾಡ್ತಾ ಅಂಜಲಿ ಅವರು ನನ್ನ ಜೊತೆ ಮಾತಾಡ್ತಾ ಈಗ ಮೇಕಪ್ ಎಲ್ಲ ಮಾಡ್ತಾವ್ರೆ. ಸೊ ತುಂಬ ಚೆನ್ನಾಗಿರುತ್ತೆ, ಈ ಥರ ಒಂದು ಸಾರಿ ಮಾಡಿಸಿ ನೋಡಿ ನೀವೇ, ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಿಮ್ಗೆ ಎಲ್ಲಿ ಅವೈಲೇಬಲ್ ಇರುತ್ತೋ ಅಲ್ಲಿ ಮಾಡಿಸ್ಕೊಂಡ್ರೂ ಓಕೆ, ಇಲ್ಲ ಈ ಕಡೆ ಮಾಡಿಸ್ತೀವಿ ನಾವು ಹಿಂಗೆ ಅಂತ ಅಂದ್ರೂ ಇಲ್ಲಿ ಮಾಡಿಸ್ಕೊಂಡ್ರು ಓಕೆನೇ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಈಗ ನೋಡಿ ಎಲ್ಲ ಬ್ಲೆಂಡ್ ಮಾಡ್ತಾವ್ರೆ, ಫೌಂಡೇಶನ್ ಎಲ್ಲ ಹಾಕ್ಬಿಟ್ಟು. ನನಗೆ ಸ್ವಲ್ಪ ನಾನು ಮೇಕಪ್ ಅನ್ನೋದು ಸ್ವಲ್ಪ ಇನ್ಸ್ಟಾಗ್ರಾಮ್ ಬಂದಾಗಿಂದನೇ ಸ್ವಲ್ಪ ಮೇಕಪ್ಸ್ ಎಲ್ಲ ಮಾಡಿಸ್ತಾ ಇರೋದು. ಮುಂಚೆ ನನಗೆ ಮೇಕಪ್ ಯಾವ ಥರ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ನನಗೆ ಮಡಕ್ಷಿರ ಸೋನು ಅವರು ಫಸ್ಟ್ ಮೇಕಪ್ ಮಾಡಿದ್ದು ನನಗೆ. ಸೊ ತುಂಬ ಚೆನ್ನಾಗಿತ್ತು ಆ ಫೋಟೋಶೂಟು, ಮೇಕಪ್ಪು ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ರಿ ಎಲ್ಲರೂ. ಅದಾದಮೇಲೆ ಒಂದೊಂದಾಗಿ ಈ ಥರ ಆಫರ್ಸ್ ಎಲ್ಲ ಬಂದವು. ಅದಕ್ಕೋಸ್ಕರ ನಾನು ಇನ್ನು ಬಂದಿರೋದು ಬೇಡ ಅನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಅದೇ ವೇಯಲ್ಲೇ ಹೋಗ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ರೀಚ್ ಆಗ್ತೀನಿ, ಒಂದು ಈ ಥರ ವ್ಯೂಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಗೊತ್ತಿಲ್ಲದೇ. ಅದೆಲ್ಲ ಒಂದು ವೀಡಿಯೋ ಮಾಡಿ ನಿಮಗೆ ಹೊಸಬ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅಂತಂದು ಅಷ್ಟೇ. ನನ್ನ ವ್ಯೂವರ್ಸು ನೋಡ್ತಾ ಇರ್ತಾರೆ, ತುಂಬ ಜನ ಈ ಥರ ಯೂಟ್ಯೂಬ್ ಎಲ್ಲ ಮಾಡಬೇಕು ಅಂತಂದು ಅಂದ್ಕೊಂಡಿರ್ತಾರೆ. ಅಂಥವರಿಗೆಲ್ಲ ಮುಂಚೆನೇ ನನಗೇನು ಯಾರೂ ನನಗೆ ಈ ಥರ ಪರಿಚಯ ಇಲ್ಲದೆ, ಯಾರು ಏನು ಹೇಳ್ದೆ ನಾನೇ ಸ್ವಂತವಾಗಿ ಈ ಥರ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ ತುಂಬ ಇದು ಮಾಡ್ಕೊಂಡೆ, ಪ್ರಾಬ್ಲಮ್ ಮಾಡ್ಕೊಂಡೆ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ರೀಚ್ ಕಡಿಮೆ ನಂದು ವ್ಯೂಸು, ಇಲ್ಲಾಂದರೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿರೋದು. ನನಗೇನೋ ಇದು ಚಾನಲ್ಲು ಬೇರೆದಿಡೋಣ ಅಂತ ಅನಿಸುತ್ತೆ, ಆದ್ರೂ ನನಗಿದೊಂಥರ ನೇಮು ನನಗೆ ಒಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ, ಮಂಜು ಪದ್ಮ ಲೈಫ್ ಸ್ಟೈಲ್ ಅನ್ನೋದು ಇನ್ಸ್ಟಾದಲ್ಲೆಲ್ಲ ಫುಲ್ ಇದಾಗಿಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲ ಇದರಲ್ಲೇ ನಾನು ಏನಾದರೂ ಪಿಕಪ್ ಮಾಡಬೇಕು, ರಿಕವರಿ ಮಾಡಬೇಕು ಇದನ್ನೇ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆದ್ರೂ ನಾನು ಸ್ವಲ್ಪ ವೀಡಿಯೋಸ್ ಇದರಲ್ಲಿ ಡೌನ್ ಮಾಡಿದ್ದೀನಿ, ಯಾಕಂದರೆ ಇದು ಇನ್ಸ್ಟಾದಲ್ಲಿ ಸ್ವಲ್ಪ ಪ್ರಮೋಷನ್ ವೀಡಿಯೋಸ್ ಎಲ್ಲ ಜಾಸ್ತಿ ಬರ್ತಾಯಿದೆ, ಹಂಗಾಗಿ ಇದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನನಗೆ. ಹಂಗಾಗಿ ಸಿಕ್ಕಿ ಟೈಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದ್ರೂ ತುಂಬ ಜನ ಈಗ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಮಾಡ್ತೀನಿ ಯೂಟ್ಯೂಬ್ ಬಗ್ಗೆ, ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ಏನೇನೆಲ್ಲ ಫೇಸ್ ಮಾಡಿದೆ ಯೂಟ್ಯೂಬಲ್ಲಿ, ಆಮೇಲೆ ಮಾನಿಟೈಸೇಷನ್ ಆನ್ ಮಾಡೋದು, ಅದೆಲ್ಲ ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದು ಎಲ್ಲ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೂ. ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ, ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ಯಾರಾದರೂ ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದು ಏನಾದರೂ ಇದ್ದರೆ, ಇಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿರೋರು ಹೊಸಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ನೋಡಿರೋರಿಗೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋನ ನಿಮ್ಮ ಜೊತೆ. ಈಗ ನೋಡಿ ಫೈನಲ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಫೈನಲಾಗಿ ಇದು ಮೇಕಪ್ದು ಹೇಳೋದು ಮರ್ತೆ. ಲುಕ್ಕು ಫೈನಲ್ ಇನ್ನೇನು ಮುಕ್ಕಾಲು ಭಾಗ ಕಂಪ್ಲೀಟ್ ಆಗ್ತಾ ಬಂತು. ಸೊ ನೋಡಿ ಐ ಮೇಕಪ್ಪು ಎಲ್ಲ ಸಿಂಪಲಾಗಿ ಮಾಡಿಸಿದ್ದೀನಿ. ಅಂದರೆ ಸಿಂಪಲ್ ಮೇಕಪ್, ಇದು ನೇಮೇ ಸಿಂಪಲ್ ಮೇಕಪ್ ಲುಕ್ಕು. ಅಂದರೆ ನಾವು ಚಿಕ್ಕ ಪಾರ್ಟಿಗಳಿಗೆ, ಇಲ್ಲ ಚಿಕ್ಕ ಪೂಜೆಗಳಿಗೆ ಮನೆಯಲ್ಲಿ ಈ ಥರ ಸಿಂಪಲಾಗಿ ರೆಡಿ ಆಗಬೇಕಂದ್ರೆ ಈ ಥರ ಹೋಗ್ಬೋದು ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ಅಂಜಲಿ ಅವ್ರದ್ದೇ, ನಾನು ವೇರ್ ಮಾಡಿರೋ ಅಂಥದ್ದು, ನಂದೇನಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಇದು ಪ್ರಮೋಷನ್ ವೀಡಿಯೋ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ವೇರ್ ಮಾಡಿಸಿರೋದು ಅವರೇನೆ. ಎಲ್ಲ ಬ್ಲೌಸ್ ಆಲ್ಟ್ರೇಷನ್ ಎಲ್ಲ ಪ್ರತಿಯೊಂದು ಅವ್ರದ್ದೇನೆ ಎಲ್ಲನೂ. ಸೊ ನಾನು ವೇರ್ ಮಾಡಿದ್ದೀನಿ ಅಷ್ಟೇ. ಇದು ನಂದು ಅಂತ ತಿಳ್ಕೊಬೋದು ನೀವು, ನಂದಲ್ಲ, ಇದು ಅವ್ರದ್ದೇನೆ ಸ್ಯಾರಿ. ಗ್ರೀನ್ ಕಲರ್ ಸ್ಯಾರಿ ಚೆನ್ನಾಗಿತ್ತು. ನನಗೇನೋ ಒಂಥರ ಬಾಟಲ್ ಗ್ರೀನ್, ಇದು ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯ್ತು ಕಲರು. ತೋರಿಸ್ತೀನಿ ನಿಮ್ಮ ಕೊನೆಗೆ ಫೈನಲ್ ಲುಕ್ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಶಾರ್ಟ್ ಹೇರಲ್ಲೇ ಈ ಥರ ಲಾಂಗ್ ಉದ್ದ ಜಡೆ ಹಾಕ್ಬಿಟ್ಟು ಮಲ್ಲಿಗೆ ಹೂವು, ಒಟ್ಟಿನಲ್ಲಿ ಒಂದು ಫೆಸ್ಟಿವಲ್ ಲುಕ್ ಥರ ರೆಡಿ ಮಾಡಿದರು, ಆ ಥರ ಮೇಕಪ್ಪು. ನೋಡಿ ನಮ್ಮ ಮನೆಯವ್ರು ಮಾತ್ರ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನನಗೆ. ನೋಡಿ ವೀಡಿಯೋ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾವ್ರೆ. ನಾನು ಹೇಳ್ತೀನಿ ಈ ಕ್ಲಿಪ್ ಎಲ್ಲ ತಗೋ, ಇದೆಲ್ಲ ಆ್ಯಡ್ ಮಾಡು ಅಂತಂದು ಹೇಳಿದ್ರೆ ಅದನ್ನು ಕ್ಲೀನಾಗಿ ನನಗೆ ನೀಟಾಗಿ ತಕ್ಕೊಡ್ತಾರೆ. ಇಲ್ಲಾಂದರೆ ನಾನು ಕ್ಯಾಮ್ರಾಮನ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಈ ಥರ ವೀಡಿಯೋಸ್ ಮಾಡಿಸ್ಬೇಕಾಗಿತ್ತು. ಹೆಂಗೋ ನಮ್ಮ ಹಸ್ಬೆಂಡೇ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಆರಾಮಾಗಿ ವೀಡಿಯೋಸ್ ಮಾಡಿಕೊಡ್ತಾರೆ ನನಗೆ. ಇದೊಂಥರ ಖುಷಿ. ಇಲ್ಲಾಂದರೆ ಟ್ರೈಪಾಡಲ್ಲಿ ನಾವು ಒಂದು ಹತ್ರ ಫಿಕ್ಸ್ ಮಾಡಿಬಿಡ್ತೀವಿ, ಅದನ್ನು ಈ ಥರ ಹತ್ರ ಬಂದು ತೋರ್ಸೋಕ್ಕೋ ಅದೆಲ್ಲ ಆಗಲ್ಲ. ಈ ಥರ ಯಾರಾದರೂ ಒಬ್ರು ಇರಲೇಬೇಕು ಈ ಥರ ವೀಡಿಯೋಸ್ಗೆಲ್ಲನೂ. ಹಾಗಾಗಿ ನಮ್ಮ ಮನೆಯವರೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ ನೋಡ್ತಾ ಇರ್ಬೋದು ನೀವು ನನ್ನ ಐ ಮೇಕಪ್ಪು, ನನ್ನ ಸಿಂಪಲ್ ಮೇಕಪ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಜ್ಯುವೆಲರಿನೂ ಇವರೇ ಎಲ್ಲ ಸೆಟ್ ಮಾಡಿದ್ದು, ನಮ್ಮದೇನು ಇಲ್ಲ, ಎಲ್ಲ ಇವ್ರದ್ದೇನೆ ಪ್ರತಿಯೊಂದೂ. ಈಗ ನೋಡಿ ಎಲ್ಲ ರೆಡಿ ಮಾಡಿ ನನಗೆ ಯಾವ್ಯಾವ ಥರ ಬೇಕೋ ಅದು ಆಗ್ತಾ ಇದ್ದಾರೆ. ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ಯಾವ ಥರ ಬೇಕು ಏನು ಅಂತಂದೇಳ್ಬಿಟ್ಟು. ಸ್ಯಾರಿ ಡ್ರೇಪಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು, ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಡ್ರೇಪಿಂಗು. ಈ ಥರ ಡ್ರೇಪ್ ಮಾಡಿದ್ರೆ ಏನಂದರೆ ಪ್ಲಸ್ ಪಾಯಿಂಟು, ನಾವು ಸ್ವಲ್ಪ ದಪ್ಪ ಇದ್ರೂ ಸ್ಲಿಮ್ಮಾಗಿ ಕಾಣಿಸ್ತೀವಿ ಆ ಥರ. ಇಲ್ಲಾಂದರೆ ನಾವು ನಾರ್ಮಲಾಗಿ ವೇರ್ ಮಾಡ್ಕೊತೀವಲ್ಲ
ಅದು ಒಂಥರ ಹೆಂಗೆ ಕಾಣಿಸ್ತಾ ಇರುತ್ತಂದರೆ ಅಲ್ಲಲ್ಲಿ ನಾವೆಲ್ಲ ಒಂಥರ ಟೈಟಾಗಿ ಎಳೆದು ಈ ಥರ ಪಿನ್ಸ್ ಎಲ್ಲ ಹಾಕಿರಲ್ಲ, ಅದು ಒಂಥರ ದಪ್ಪ ದಪ್ಪ ಥರ ಕಾಣಿಸ್ತಾ ಇರುತ್ತೆ ಸೊಂಟದ ಹತ್ರ ಮತ್ತು ಬ್ಯಾಕ್ ಸೈಡ್ ಈ ಥರ ಎಲ್ಲನೂ. ಅದಕ್ಕೇ ಸ್ವಲ್ಪ ಇದು ಪ್ರೊಫೆಷನಲ್ ಅಂದರೆ ಅವರು ಎಲ್ಲ ಟ್ರೈನಿಂಗ್ ತೊಗೊಂಡಿರ್ತಾರಲ್ಲ ಮೇಕಪ್ ಮಾಡೋರು, ಅಂಥವ್ರ ಹತ್ರ ಫಂಕ್ಷನ್ಸಲ್ಲಿ ಡ್ರೇಪ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಈ ಥರ ರೆಡಿ ಮಾಡಿದ್ದೆ, ಎಲ್ಲ ಮುತ್ತಿನ ವಾಲಿ ಜುಮ್ಕೆ ಟೈಪು. ಆ ಸರನೂ ಅಷ್ಟೇ, ಮತ್ತು ಅದಕ್ಕೆ ಚಿಕ್ಕದೊಂದು ಚೋಕರು ಹಾಕಿದ್ರು ಕೊನೆಗೆ. ತುಂಬ ಚೆನ್ನಾಗಿತ್ತು. ಫೋಟೋಶೂಟ್ ಅಷ್ಟೇ ನಾನು ಇನ್ಸ್ಟಾದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನೋಡಿ ಚೋಕರೆಲ್ಲ ಹಾಕಿದೆ. ನೋಡಿ ಈ ಥರ ಇದೆ ಫೈನಲ್ ಲುಕ್ಕು. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.